ಹಲೋ, ನಮಸ್ಕಾರ. ಇವತ್ತಿನ ಸ್ಪೆಷಲ್ ಪಾನಿಪುರಿ. ಏನಪ್ಪ ಇಷ್ಟೊಂದು ಕೆಲಸ ಮಾಡು ಕೂಡ ಯಾರಿಗೂ ಸಮಾಧಾನ ಆಗಿಲ್ಲ ಅಂತ ಇವತ್ತಿನ ದಿನ ಪಾನಿಪುರಿಗಂತ ಇಟ್ಬಿಟ್ವಿ. ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 10:30 11 ಗಂಟೆವರೆಗೂ ಆರಾಮಾಗಿ ಟಿ ವಿ ನೋಡ್ತಾ ತಿಂದಿತ್ತು ಪಾನಿಪುರಿ. ಹೇಗಿತ್ತು ಅಂತೀರಾ? ನಾನು ಮಾಡಿದಂತೂ ಅಲ್ಲ, ನನ್ನ ಮಗಳು ಮಾಡಿದ್ದು. ಫುಲ್ ಪಾನಿಪುರಿ ಕೂಡ ಇದು ನನ್ನ ಮಗಳೇ ಮಾಡಿದ್ದು ರೆಡಿ ಮಾಡ್ಕೊಂಡು. ನಾನು ಫಸ್ಟ್ ಟೈಮ್ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ, ಯಾಕಂದರೆ 15 ಡೇಸಿಂದ ಟಯರ್ಡ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ. ಹಾಗಾಗಿ ನನ್ನ ಮಗಳೇ ಮಾಡಿ ರೆಡಿ ಮಾಡಿ ಟಿ ವಿ ಮುಂದೆ ತೊಗೊಂಬಂದು ಕೊಟ್ಟಳು. ಅದನ್ನು ತಿಂತಾ ಕೂತಿದ್ದೀವಿ ನಾವು. ಹೇಗಿತ್ತು ಅಂತ ಕೇಳ್ತೀರಾ? ಸೂಪರಾಗಿತ್ತು. ಅಂದರೆ ನನ್ನ ಮಗಳು ಹೇಗೆ ಓದಿಸೋದ್ಕಿಂತ ಹೋಟ್ಲು ಇಟ್ಕೊಟ್ರೇ ಚೆಂದ ಇತ್ತು ಅನಿಸುತ್ತೆ ನನಗೆ. ಅವಳು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ ಫಾಸ್ಟ್ ಫುಡ್ಸ್ ಎಲ್ಲ ಸಖತ್ತಾಗಿ ಮಾಡ್ತಾಳೆ. ನನಗೂ ಬರೋಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಈ ಪಾನಿಪುರಿ ಎಷ್ಟು ಚೆನ್ನಾಗಿತ್ತು ಅಂದರೆ ಯಾವಾಗ 5-6 ಗಂಟೆಗೆ ಒಳಗೆ ಹೋದ್ಲು, 7-7:30ವರೆಗೂ ಮಾಡಿಕೊಟ್ಲು. ಒಂದು ಕೂಡ ಮುಟ್ಟಕ್ಕೆ ಬಿಡಲ್ಲ. ಯಾಕಂದರೆ ಅವಳು ಮಾಡ್ಬೇಕಾದ್ರೆ ಯಾರಾದರೂ ಹೋಗಿ ತಿಂದರೆ ಹೆಂಗೆ ಕೂಗಾಡ್ತಾಳೆ ಅಂದರೆ ಅವಳು ತೊಗೊಂಬಂದು ಕೊಡೋವರೆಗೂ ಒಂದು ಕೂಡ ಮುಟ್ಟಂಗಿಲ್ಲ. ಅವಳಿಗೇನಾದ್ರು ತಿಂಡಿ ಮಾಡಬೇಕಾದ್ರೆ ಹೋಗಿ ತಿಂದರೆ ಅವಳಿಗೇನನ್ಸುತ್ತಂದರೆ ತಿನ್ನಬಾರ್ದಂತೆ, ಅವಳಿಗೆ ಮಾಡೋಕ್ಕೆ ಅಂದರೆ ಮನಸ್ಸು ಹೊರಟೋಗುತ್ತಂತೆ. ಹಾಗಾಗಿ ಮಾಡಬೇಕಾದ್ರೆ ಕೈ ಹಾಕೋಂಗಿಲ್ಲ. ಅವಳು ಮಾಡಿ ಹಾಲಲ್ಲಿ ತೊಗೊಂಬಂದು ಕೊಡೋವರೆಗೂ ನಾವೆಲ್ಲ ಕಾಯ್ಕೊಂಡು ಕೂಬೇಕು ಆ ಪಾನಿಪುರಿಗೆ. ನಾವು ಮೆಲ್ಲ ಹೋಗಿ ಪಾನಿಪುರಿ ತೊಗೊಂಡು ತಿಂತಿದ್ರೆ ಬೈಸ್ಕೊಂಡು ಬರ್ತಾಯಿದ್ವಿ. ನಾನು ತಾಯಿನೋ ಅವಳ ತಾಯಿನೋ ಒಂದು ಗೊತ್ತಾಗ್ತಿದ್ದಿಲ್ಲ. ಹಂಗೆ ಬೈದು ಕಳಿಸ್ತಿದ್ಲು. ಸರಿ ಅಂತ ಹೇಳಿ ತುಂಬ ವೆಯ್ಟ್ ಮಾಡಿ ಆಮೇಲೆ ಟಿ ವಿ ನೋಡ್ತಾ ಪಾನಿಪುರಿ ತಿನ್ನೋಕೆ ಕೂತ್ವಿ. ತಿಂತಾ ಸಾಕು ಅನ್ನಿಸ್ತಿತ್ತು, ಮತ್ತೆ ತಿಂತಿದ್ವಿ. ಸಾಕು ಅನ್ನಿಸ್ತಿತ್ತು, ತಿಂತಿದ್ವಿ. ಹಾಗೆ ಒಂದು 11 ಗಂಟೆವರೆಗೂ ತಿಂದಿದ್ದೀವಿ ಪುರಿ. ಅದು ಮುಗಿಸೋವರೆಗೂ 11 ಗಂಟೆ ಆಯಿತು. ಇಲ್ಲೇನು ಕಾಣಿಸ್ತಿದೆಯೋ ನಿಮಗೆ ಅಷ್ಟೇ ಪುರಿ ಅಲ್ಲ, ಇನ್ನೂ ತುಂಬಾ ಫ್ರೈ ಮಾಡಿಟ್ಟಿದ್ಲು. ಹಾಗಾಗಿ ಎಲ್ಲ ಮುಗಿಸೋವರೆಗೂ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತು. ಪಾನಿ ಏನು ಕಮ್ಮಿ ಇದೆಯಾ? ಸಿಕ್ಕಾಪಟ್ಟೆ ಪಾನಿ ಇದೆ. ಆ ಪಾನಿಗೆ ಅಷ್ಟು ಪುರಿ ಸಾಕಾಗತ್ತಾ? ಸಾಕಾಗಲ್ಲ. ಹಾಗಾಗಿ ಫ್ರೈ ಮಾಡಿಟ್ಟಿದ್ಲು. ಅಂದರೆ ನಾವು ಆಚೆ ಹೋದರೆ ಏನು 10 ಪುರಿಗೇ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಮನೇಲಿ ಹೋಮ್ ಮೇಡ್ ಫಸ್ಟೇ ಎಷ್ಟು ಪುರಿ ತಿಂದಿರಬೇಕು? ಹೆಚ್ಚು ಕಮ್ಮಿ ನಾನೇ ಒಂದು 30 ತಪ್ಪಿದರೆ 20 ಪುರಿ ತಿಂದಿರಬೇಕು. ಆಮೇಲೆ ಮಕ್ಕಳು ಎಷ್ಟು ತಿಂದರೋ ಲೆಕ್ಕ ಹಾಕಿಲ್ಲ. ನಾನು ಮಾತ್ರ ಲೆಕ್ಕ ಹಾಕ್ಕೊಂಡೆ ಒಂದು 20 ಪುರಿ ಅಂತೂ ತಿಂದಿದ್ದೀನಿ. ಎಷ್ಟೊತ್ತಿಂದ 7:30ಇಂದ ಒಂದು 11 ಗಂಟೆವರೆಗೂ ಒಂದು ಅಂದ್ಕೊಂಡು. ಅದರಲ್ಲಿ ಸ್ವೀಟ್ ಬೇರೆ ಮಾಡಿದ್ಲು, ಸ್ವೀಟ್ ಪಾನಿ. ಅದು ನಾನು ಯಾವಾಗಲೂ ಟ್ರೈ ಮಾಡಿಲ್ಲ. ಆಚೆ ಕೂಡ ನಾನು ತಿನ್ನಲ್ಲ ಯಾವಾಗಲೂ. ಆ ಪಾನಿಪುರಿ ನಂಗೆ ಅಷ್ಟು ಇಷ್ಟ ಇಲ್ಲ, ಆದರೆ ಮನೇಲಿ ಮಾಡಿದ್ದು ಮಾತ್ರ ಇಷ್ಟ. ಹಾಗಾಗಿ ಸ್ವೀಟ್ ಪಾನಿನೂ ನೋಡಿದೆ, ಅದು ಸಖತ್ತಾಗಿತ್ತು, ಅದು ಚೆನ್ನಾಗಿ ಮಾಡಿದ್ಲು. ಅಂದರೆ ನಾನು ಈ ಪಾನಿಪುರಿಗೆ 10ಗೆ 10 ಕೊಡ್ತೀನಿ, ಯಾಕಂದರೆ ನನಗಿಂತ ಚೆನ್ನಾಗಿ ಮಾಡಿದ್ಲಲ್ವಾ, ಅದಕ್ಕೆ. ಇವತ್ತಿನ ಸ್ಪೆಷಲ್ ಏನು ಪಾನಿಪುರಿದೇ ಕತೆ ಆಗೋಯ್ತು ನಮ್ಮ ಮನೇಲಿ. ಅದಕ್ಕೆ ಹೇಳೋದು, ಹೆಣ್ಮಕ್ಳಂತೂ ಮನೇಲಿ ಇಡಲೇಬೇಕು. ಯಾಕಂದರೆ ಒಂದೊಂದು ಸರ್ತಿ ನಮಗೆ ಮಾಡೋಕ್ಕಾಗಲ್ಲ ಅಂದರೆ ಅವರೇ ಮಾಡೋಕ್ಕಾಗಲ್ಲ ಅಂತ ಇನ್ನು ಕೆಲಸ ಮಾಡಿಕೊಡಲ್ಲ ಅವರು. ಅವ್ರಿಗೇನಾದರೂ ತಿನ್ನಬೇಕು ಅನಿಸಿದ್ರೆ ಅವ್ರಿಗೇನು ಬೇಕೋ ಅದು ಮಾಡಿಕೊಡ್ತಾರೆ. ಅದರಲ್ಲಿ ನಾವು ಕೂಡ ತಿನ್ಬೋದು. ಅವಳು ಇದೊಂದೇ ಇದು ಅಂತ ಅಲ್ಲ, ಪಾನಿಪುರಿ ಆಗಲಿ, ನೂಡಲ್ಸ್ ಆಗಲಿ, ಫ್ರೈಡ್ ರೈಸ್ ಆಗಲಿ, ಎಗ್ ರೈಸ್ ಆಗಲಿ ಎಲ್ಲ ನನಗೆ ನಿಜ ಬರೋಲ್ಲ. ಅವಳಷ್ಟು ಚೆನ್ನಾಗಿ ಮಾಡ್ತಾಳೆ. ಅದಕ್ಕೆ ಹೇಳ್ತೀನಿ, ಹೋಟೆಲ್ ಇಟ್ಕೊಡ್ತೀನಿ ಇರು ನಿನಗೆ ಅಂತ ಹೇಳಿ. ಸರಿ, ಇವತ್ತಿಂದು ಸ್ಪೆಷಲ್ ಪಾನಿಪುರಿ. ಮತ್ತೆ ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಪಾನಿಪುರಿ ಎಂಜಾಯ್ ಮಾಡಿ.